ಒಳ ಮೀಸಲಾತಿ ವಿಚಾರವಾಗಿ ಶಿಕ್ಷಕರ ನೇಮಕಾತಿಗೆ ಸ್ನೇಹಿತರೆ ನಮಸ್ತೆ. ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಶಿಕ್ಷಕರ ನೇಮಕಾತಿಗೆ ಸಂಬಂಧಿಸಿದಂತಹ ಅಪ್ಡೇಟ್ಸ್ಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕನ್ ಪ್ರೆಸ್ ಮಾಡಿ ಅಂತ ಹೇಳ್ತಾ, ಇಂದಿನ ವಿಡಿಯೋದಲ್ಲಿ ಒಳ ಮೀಸಲಾತಿಗೆ ಸಂಬಂಧಿಸಿದಂತಹ ಸ್ವಲ್ಪ ಅಪ್ಡೇಟ್ಸ್ ನಾವು ತಿಳ್ಕೊಳ್ತಾ ಹೋಗೋಣ. ಕೋರ್ಟ್ ನಲ್ಲಿ ಏನು ಡೈರೆಕ್ಷನ್ ನೀಡಿದೆ, ಈ ಒಂದು ಡೈರೆಕ್ಷನ್ಸ್ ಎಲ್ಲ ನೇಮಕಾತಿಗಳಿಗೆ ಅನ್ವಯ ಆಗುತ್ತಾ, ಅದರ ಬಗ್ಗೆ ತಿಳಿತಾ ಹೋಗೋಣ. ಎಸ್, ಒಳ ಮೀಸಲಾತಿ ಆಲ್ರೆಡಿ ಡಿಕ್ಲೇರ್ ಆಗಿರುವಂತದ್ದು, ಅದು ಗೆಜೆಟ್ ಅಲ್ಲೂ ಪಾಸ್ ಆಗಿರುವಂತದ್ದು. ಇದರಲ್ಲಿ ಅನ್ಯಾಯ ಆಗಿದೆ ಅಂತ ಹೇಳ್ಬಿಟ್ಟು ಲಂಬಾಣಿ ಕೊರಮ ಸಮುದಾಯದವರು ಕೋರ್ಟ್ ಮೆಟ್ಟಿಲೇರಿರುವಂತದ್ದು. ಹಾಗಾಗಿ ಆ ಒಂದು ಕೋರ್ಟ್ ಹಿಯರಿಂಗ್ ಇಂದು ನಡೆದಿದ್ದು. ಆ ಕೋರ್ಟ್ ಹಿಯರಿಂಗ್ ಅಲ್ಲಿ ಏನ್ ಹೇಳಿದ್ದಾರೆ ಅಂತ ಹೇಳಿದ್ರೆ, ಹಲವಾರು ಯೂಟ್ಯೂಬ್ ಚಾನಲ್ ಅಲ್ಲಿ ಆಗಿರ್ಬೋದು ಅಥವಾ ಬೇರೆ ಬೇರೆ ವಾಟ್ಸ್ಆಪ್ ಮತ್ತು ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಎಲ್ಲಾ ನೇಮಕಾತಿಗಳು ಸ್ಥಗಿತ, ಎಲ್ಲಾ ನೇಮಕಾತಿಗಳು ತಡೆ ಅಂತ ಹೇಳಿಬಿಟ್ಟು ಬಂದಿರುವಂತದ್ದು. ಇದರಿಂದ ಹಲವಾರು ವಿದ್ಯಾರ್ಥಿಗಳು, ಹಲವಾರು ಆಸ್ಪಿರೆಂಟ್ಸ್ ಏನ್ ಕಾಲ್ ಮಾಡ್ತಾ ಇದ್ರಿ. ಸೊ ಇದರಿಂದ ಯಾವುದೇ ರೀತಿಯ ನೇಮಕಾತಿಗಳಿಗೆ ತಡೆ ಆಗುತ್ತೋ ಅಥವಾ ಆಗಲ್ವೋ ಅಂತ ತಿಳಿತಾ ಹೋಗೋಣ. ನೋಡ್ಬೋದು ನೀವು ಅವ್ರು ಏನ್ ಹೇಳಿದ್ದಾರೆ ಅಂತ ಹೇಳಿದ್ರೆ, ಒಳ ಮೀಸಲಾತಿ ರೋಸ್ಟರ್ ಬಿಂದುಗಳಲ್ಲಿ ಅನ್ಯಾಯ, ಬೆಂಗಳೂರು ಹೈಕೋರ್ಟ್ ಮಧ್ಯಂತರ ಆದೇಶ ಅಂತ ಇದೆ. ಅದರಲ್ಲಿ ನೋಡಿ, ಒಳ ಮೀಸಲಾತಿಯ ರೋಸ್ಟರ್ ಬಿಂದುಗಳ ಅನುಷ್ಠಾನ ಲಮಾಣಿ, ಬೋವಿ, ಕೊರಚ ಹಾಗೂ ಕೊರಮ ಸಮುದಾಯಗಳಿಗೆ ಅನ್ಯಾಯವಾಗಿದೆ ಎಂದು ಆರೋಪಿಸಿ ಸಲ್ಲಿಸಲಾದ ಅರ್ಜಿಯನ್ನು ಪರಿಗಣಿಸಿದ ಬೆಂಗಳೂರು ಹೈಕೋರ್ಟ್ ಪ್ರಕರಣದ ವಿಚಾರಣೆ ಪೂರ್ಣಗೊಳ್ಳುವವರೆಗೆ ಸರ್ಕಾರದ ಸಂಬಂಧಿಸಿದ ನೇಮಕಾತಿ ಪ್ರಕ್ರಿಯೆಗಳ ಕುರಿತು ಮಧ್ಯಂತರ ತಡೆ ನೀಡಲಾಗಿದೆ, ತಡೆ ಆದೇಶವನ್ನು ನೀಡಿದೆ ಅಂತ ಹೇಳಿದ್ರೆ, ಅಂದ್ರೆ ಸ್ಟೇ ಮಾಡಲಾಗಿದೆ ಎಲ್ಲ ನೇಮಕಾತಿಗಳಿಗೆ. ಯಾವುದೇ ಒಂದು ಒಳ ಮೀಸಲಾತಿ ಆಧಾರವಾಗಿ ನೇಮಕಾತಿ ಮಾಡ್ಕೊಳ್ಳೋಕೆ ಸ್ಟೇ ಮಾಡಲಾಗಿದೆ ಅಂತ ಇದೆ. ಬಟ್ ಇದು ಯಾವ ರೀತಿ ಸ್ಟೇ ಅಂತ ಹೇಳ್ಬಿಟ್ರೆ, ಎಲ್ಲಿವರೆಗೂ ಸ್ಟೇ, ಯಾವ ಒಂದು ಪ್ರೋಸೆಸ್ ನ ಸ್ಟೇ ಮಾಡ್ಬೇಕು ಅಂತ ಹೇಳಿದಾರೆ ಅಂತ ಹೇಳಿದ್ರೆ, ನೋಡ್ಬೋದು ನೀವು. ಪ್ರಕರಣವು ಒಳ ಮೀಸಲಾತಿ ರೋಸ್ಟರ್ ಬಿಂದುಗಳ ನ್ಯಾಯಸಮ್ಮತ ಅನುಷ್ಠಾನ, ಸಮಾನ ಅವಕಾಶ ಹಾಗೂ ಸಂವಿಧಾನಬದ್ಧ ಹಕ್ಕುಗಳ ಕುರಿತು ಮಹತ್ವದ ಪ್ರಶ್ನೆಗಳನ್ನು ಎತ್ತಿದ್ದು, ಅಂತಿಮ ತೀರ್ಪಿನ ನಂತರ ಎಲ್ಲಾ ನೇಮಕಾತಿಯ ಮುಂದಿನ ಕ್ರಮಗಳು ನಿರ್ಧಾರ ಆಗ್ಬೇಕು ಅಂತ ಕೋರ್ಟ್ ಹೇಳಿರುವಂತದ್ದು. ಅದೇ ರೀತಿ ಮುಂದೆ ನೋಡೋದಾದ್ರೆ, ಅಧಿಸೂಚನೆ ಆದ ಎಲ್ಲಾ ನೇಮಕಾತಿ ಪ್ರಕ್ರಿಯೆಗಳು ಕೂಡ ಮುಂದುವರಿಯುತ್ತವೆ. ಈಗ ಅಧಿಸೂಚನೆ ಆಗಿರುವಂತಹ ಯಾವ ನೇಮಕಾತಿಗಳು ಕೂಡ ನಿಲ್ಲೋದಿಲ್ಲ, ಕಂಟಿನ್ಯೂ ಆಗಿ ಮುಂದುವರಿತವೆ. ಬಟ್ ನೇಮಕಾತಿ ಆದೇಶಗಳಿಗೆ ಮಾತ್ರ ತಡೆ. ಕಂಟಿನ್ಯೂ ಆಗಿ ಅವರು ಎಕ್ಸಾಮ್ಸ್ ನಡೆಸ್ಬೋದು, ಅದೇ ತರ ರಿಸಲ್ಟ್ ಬಿಡ್ಬೋದು, ವೆರಿಫಿಕೇಶನ್ ಆದ್ರೂ ಮಾಡ್ಬೋದು. ಬಟ್ ನೇಮಕಾತಿ ಆದೇಶ ಪತ್ರವನ್ನ ಮಾತ್ರ ನೀಡುವಂತಿಲ್ಲ ಅಂತ ಹೇಳ್ಬಿಟ್ಟು ಬಂದಿರುವಂತದ್ದು. ಆಗಿರುವ ಎಲ್ಲಾ ನೇಮಕಾತಿ ಅಧಿಸೂಚನೆಗಳಿಗೆ ಪರೀಕ್ಷೆ ನಡೆಸುವುದಕ್ಕೆ, ಫಲಿತಾಂಶ ಪ್ರಕಟಿಸುವುದಕ್ಕೆ ಯಾವುದೇ ತಡೆ ಇಲ್ಲ. ಕೇವಲ ನೇಮಕಾತಿ ಆದೇಶ ಪತ್ರ ನೀಡುವುದಕ್ಕೆ ಮಾತ್ರ ತಡೆ ಇದೆ ಅಂತ ಹೇಳಿ ನೋಡ್ಬೋದು ನೀವು. ಅಂದ್ರೆ ಎಕ್ಸಾಮ್ ನಡೆಸಕ್ಕೆ ಮತ್ತೆ ರಿಸಲ್ಟ್ ಬಿಡ್ಲಿಕ್ಕೆ ಯಾವ ರೀತಿ ತಡೆಯನ್ನ ಕೊಡ್ತಾ ಇಲ್ಲ. ಅದೇ ರೀತಿ ಮುಂದಿನ ವಿಚಾರಣೆ ದಿನಾಂಕ ಸೆಪ್ಟೆಂಬರ್ 1 ಅಂತ ನೀಡಿರುವಂತದ್ದು. ಸ್ನೇಹಿತರೆ, ಇಷ್ಟರಲ್ಲಿ ನಮ್ಮ ಶಿಕ್ಷಕರ ನೇಮಕಾತಿ ಪ್ರಾರಂಭ ಆಗ್ಬಿಟ್ಟು ಆಲ್ರೆಡಿ ಅದು ಎಲ್ಲಾ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಅವಕಾಶ ನೀಡಬೇಕಾಗಿತ್ತು. ಬಟ್ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಈಗ ಹೊಸ ಸಚಿವ ಸಂಪುಟವನ್ನು ರೆಡಿ ಮಾಡಿರುವಂತದ್ದು. ಆ ಸಚಿವ ಸಂಪುಟಗಳಿಗೆ ಖಾತೆ ಹಂಚಿಕೆ ನಡೀತಾ ಇರುವಂತದ್ದು. ಹಾಗಾಗಿ ಸ್ವಲ್ಪ ನಮ್ಮ ಕರ್ನಾಟಕದ ಸಿಎಂ ಅವರು ಬ್ಯುಸಿ ಆಗಿರೋದ್ರಿಂದ ಕಳಿಸಿರುವಂತಹ ಡ್ರಾಫ್ಟ್ ರೂಲ್ಸ್ ಫೈಲ್ ಸಿಎಂ ಕಚೇರಿಯಲ್ಲಿರುವಂತದ್ದು. ಆ ಸಿಎಂ ಕಚೇರಿಯಲ್ಲಿರುವ ಡ್ರಾಫ್ಟ್ ರೂಲ್ಸ್ಗೆ ಸಿಗ್ನೇಚರ್ ಆಗಿ ನಂತರದಲ್ಲಿ ಒಂದು ಅಪ್ರೂವಲ್ ಆದ ನಂತರ ಡ್ರಾಫ್ಟ್ ರೂಲ್ಸ್ ಬಿಡುಗಡೆ ಮಾಡಿ ನಂತರದಲ್ಲಿ ನೇಮಕಾತಿಯನ್ನು ಪ್ರಾರಂಭ ಮಾಡುವಂತಹ ಸಂಭವ ಹೆಚ್ಚಾಗಿದೆ. ನೋಡೋಣ, ಈ ಹೈಕೋರ್ಟ್ ಕಳಿಸಿರುವಂತಹ ಇದು ಮೂಲಗಳಿಂದ ಬಂದ ಮಾಹಿತಿ ಆಗಿತ್ತು. ಇದು ಎಷ್ಟು ಮಟ್ಟಿಗೆ ನಿಜ, ಮತ್ತೆ ಎಲ್ಲಾ ನೇಮಕಾತಿಗಳಿಗೂ ತಡೆ ನೀಡಿದೆನೋ ಅಥವಾ ಈ ತರ ಇದರಲ್ಲಿ ಹೇಳಿರೋ ತರ ಎಲ್ಲಾ ಪ್ರೋಸೆಸ್ಗೂ ಮಾಡ್ಬೋದು, ಬಟ್ ಆರ್ಡರ್ ಕಾಪಿ ಕೊಡೋಕ್ ಮಾತ್ರ ಸ್ಟೇ ಅಂತ ಏನಾದ್ರು ರಿಯಾಲಿಟಿ ಅದ, ಅಥವಾ ಎಲ್ಲಾ ನೇಮಕಾತಿ ಕಂಪ್ಲೀಟ್ ಆಗಿ ಸ್ಥಗಿತಗೊಳಿಸ್ಬೇಕು ಅನ್ನೋದು ಕಾದ್ ನೋಡ್ಬೇಕಾಗಿದೆ. ಅದೇ ರೀತಿ ನಮ್ಮ ಇಲಾಖೆ ಯಾವ ರೀತಿ ಕ್ರಮ ತೆಗೆದುಕೊಳ್ಳುತ್ತೆ, ನಮ್ಮ ಇಲಾಖೆಗೆ ಯಾವ ಸಚಿವರು ಬರ್ತಾರೆ, ಅದನ್ನೆಲ್ಲ ಕಾದ್ ನೋಡ್ಬೇಕಾಗುತ್ತೆ. ಸಚಿವರು ಯಾವ ರೀತಿ ನಿರ್ಧಾರಗಳನ್ನ ತೆಗೆದುಕೊಳ್ತಾರೆ, ಎಷ್ಟು ಬೇಗ ನೇಮಕಾತಿಗಳನ್ನ ಪೂರ್ಣಗೊಳಿಸಲು ಅವರಿಗೆ ಆಶಾಭಾವನೆ ಇದೆ ಅನ್ನೋದು ಕಾದ್ ನೋಡ್ಬೇಕಾಗುತ್ತೆ. ಜೊತೆಗೆ ನೇಮಕಾತಿ ಇಷ್ಟರಲ್ಲಿ ಪ್ರಾರಂಭ ಆಗ್ಬೇಕಿತ್ತು, C&R ರೂಲ್ಸ್ ಬಿಡ್ಬೇಕಿತ್ತು, ಆದ್ರೆ ಸ್ವಲ್ಪ ತಡ ಆಗಿದೆ. ಬಟ್ ಈಗ ನೇಮಕಾತಿಗಳು ಇನ್ನೂ 1 ವಾರದಿಂದ 10 ದಿನದವರೆಗೂ ತಡ ಆಗ್ಬೋದು. ಯಾಕಂತ ಹೇಳಿದ್ರೆ ಈಗ ಮತ್ತೆ ಹೊಸ ಸಚಿವರು ಬರೋದ್ರಿಂದ ಅವ್ರು ಮತ್ತೆ ಬಂದು ಎಲ್ಲ ಸೆಟಲ್ ಮಾಡೋಷ್ಟರಲ್ಲಿ, ಅಗೇನ್ ಅವರೆಲ್ಲ ಒಂದು ನಿರ್ಧಾರಗಳನ್ನ ತೆಗೆದುಕೊಳ್ಳೋಷ್ಟರಲ್ಲಿ ಮತ್ತೆ ಒಂದು 10 ಡೇಸ್, ಮ್ಯಾಕ್ಸ್ ಟು ಮ್ಯಾಕ್ಸ್ 10 to 15 ಡೇಸ್ ಮತ್ತೆ ಡಿಲೇ ಆಗುವಂತ ಚಾನ್ಸಸ್ ಹೆಚ್ಚಾಗಿದೆ. ಬಟ್ ಡೋಂಟ್ ವರಿ, ನೇಮಕಾತಿಗಳು ತಡ ಇಲ್ಲದೆ ಪ್ರಾರಂಭ ಆದೇ ಆಗುತ್ತೆ. 1 ತಿಂಗಳು, 2 ತಿಂಗಳು, 3 ತಿಂಗಳು ಮುಂದೆ ಹೋಗುವಂತಹ ಯಾವುದೇ ಸಂಭವ ಇಲ್ಲ. ಅದ್ರ ಬಗ್ಗೆ ಯಾವುದೇ ರೀತಿ ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ನೇಮಕಾತಿಗಳು ಪ್ರಾರಂಭ ಆಗ್ತವೆ. ಈ ನೀಡಿರುವಂತಹ ಮಾಹಿತಿ ಪ್ರಕಾರ ನೇಮಕಾತಿಗಳಿಗೆ ಯಾವುದೇ ರೀತಿ ತೊಂದರೆ ಇಲ್ಲ. ಆರ್ಡರ್ ಕಾಪಿ ಕೊಡ್ಲಿಕ್ಕೆ ಮಾತ್ರ ಒಂದು ತಡೆಯನ್ನ ನೀಡಿರುವಂತದ್ದು ಅಂತ ಇದರಲ್ಲಿ ನೀವು ನೋಡ್ಬೋದು. ಹಾಗಾಗಿ ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ, ಈಗ 3.5 ವರ್ಷದಿಂದ ಯಾವುದೇ ರೀತಿಯ ನೋಟಿಫಿಕೇಶನ್ಸ್ ಆಗಿಲ್ಲ. ಈಗ ಆದಷ್ಟು ಬೇಗ ಮಾಡ್ತೀವಿ, ಅಕ್ಟೋಬರ್ ಮಂತ್ ಅಲ್ಲೇ ಮಾಡ್ತೀವಿ ಅಂತ ಹೇಳಿದ್ರು ಕೂಡ ವಿದ್ಯಾರ್ಥಿಗಳು ಹೇಳ್ತಿರುವಂತದ್ದು 2 ತಿಂಗಳು ಗ್ಯಾಪ್, ಅಷ್ಟರಲ್ಲೇ ಓದಕ್ಕಾಗಲ್ಲ, ಮತ್ತೆ 3 ಮಂತ್ಸ್ ಬೇಕು, 4 ಮಂತ್ಸ್ ಬೇಕಂತ ಕೇಳ್ತಿದ್ರ. ಈಗ ಇರುವಂತ ಸಿಚುವೇಶನ್ ಅಲ್ಲಿ
ಎಷ್ಟು ತಿಂಗಳಾಗ್ಲಿ ಬೇಗ ನೋಟಿಫಿಕೇಶನ್ ಮಾಡ್ಬಿಟ್ರೆ ಸಾಕು ಅಂತ ಮನಸ್ಥಿತಿ ಅವ್ರು ಯಾರಿಗೂ ಇಲ್ಲ. ಈ ರೀತಿ ಏನಾದ್ರೂ ಒಂದು ಅಡೆತಡೆಗಳು ಬಂದ್ವು ಅಂತ ಹೇಳಿದ್ರೆ ಮತ್ತೆ 1 ವರ್ಷ 2 ವರ್ಷ ಮುಂದೆ ಹೋಗ್ಬಿಡುತ್ತೆ. ಹಾಗಾಗಿ ಅವ್ರ ಇಲಾಖೆಯ ನಿರ್ಧಾರಕ್ಕೆ ನಾವು ಒಪ್ಕೊಂಡು ಅವ್ರು 2 ತಿಂಗಳಲ್ಲಿ ಎಕ್ಸಾಮ್ ಮಾಡಿದ್ರು ಕೂಡ, ಅಕ್ಟೋಬರ್ ತಿಂಗಳಲ್ಲಿ ಎಕ್ಸಾಮ್ ಮಾಡಿದ್ರು ಕೂಡ ನಾವು ಒಪ್ಕೊಂಡು ಎಕ್ಸಾಮ್ ಬರೆದ್ರೆ ನಮಗೆ ನಿಮಗೆಲ್ಲರಿಗೂ ಒಳ್ಳೇದು ಅಂತ ನನ್ನ ಒಂದು ಭಾವನೆ. ಸ್ನೇಹಿತರೆ, ನಿಮ್ಮ ಭಾವನೆ ಏನು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ, ನೋಡೋಣ ಇದು ಎಲ್ಲಿವರೆಗೂ ಹೋಗುತ್ತೆ ಅಂತ. ಇದೇ ರೀತಿ ಶಿಕ್ಷಕರ ನೇಮಕಾತಿಗೆ ಸಂಬಂಧಿಸಿದಂತ ಅಪ್ಡೇಟ್ಸ್ ಆಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಈ ಮಾಹಿತಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಹೆಚ್ಚು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇಂದಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.